ಈಗ ನೀವು ನೋಡಿದ್ದು ಯಾರ್ಯಾರು ಏನೇನು ಹೇಳಿಕೆಗಳನ್ನು ಕೊಟ್ಟರು ಅಂತೇಳಿ. ಓಕೆ, ಇನ್ನೊಂದು ಕಡೆ ಈ ಫಲಿತಾಂಶ ಬಂದ ಬಳಿಕ ಎಲ್ಲರೂ ಕೂಡ ಗೊತ್ತು, ರಾಜಕೀಯ ವಲಯದಲ್ಲಿ ಸಾಕಷ್ಟು ಬೆಳವಣಿಗೆ ಆಗುತ್ತೆ, ಅದು ಪಕ್ಷದ ವಲಯದಲ್ಲೂ ಕೂಡ ಆಗಿರುತ್ತೆ. ಈಗ ಫಲಿತಾಂಶದ ಬಳಿಕ ಸೋಲು ಅದರ ಪರಾಮರ್ಶ ಆಗಬೇಕು, ಪಕ್ಷದಲ್ಲಿ ಏನೆಲ್ಲ ನಾವು ಬದಲಾವಣೆಗಳನ್ನ ತರಬೇಕು ಅಂಥೇಳಿ ಆಗಬೇಕು. ಆದರೆ ಪಕ್ಷವನ್ನೇ ಬದಲಾವಣೆ ಮಾಡೋದಕ್ಕೆ ಅಥವಾ ಪಕ್ಷದಿಂದಲೇ ಬದಲಾಗೋದಕ್ಕೆ ಹೋಗ್ತಾರಲ್ಲ, ಅದು ಕೂಡ ಬೆಳವಣಿಗೆಗಳಾಗುತ್ತೆ ನೋಡಿ. ಇದು ಕೇವಲ ಇದು ಫಲಿತಾಂಶದಿಂದ ಎಫೆಕ್ಟ್ ಆಗಿದೆ ಅಂತ ಅಲ್ಲ. ಈ ಬೆಳವಣಿಗೆ GT ದೇವೇಗೌಡ ಅವರ ಬೆಳವಣಿಗೆ ಇದು ಈ ವಕ್ಫ್ ವಿಚಾರವಾಗಿ ಮೈಸೂರು ದಸರಾ ಉದ್ಘಾಟನೆ ಸಂದರ್ಭದಲ್ಲಿ GT ದೇವೇಗೌಡ ಅವರು ಉದ್ಘಾಟನಾ ಭಾಷಣವನ್ನು ಮಾಡಿದ್ರು. ಮೂಡ ವಿಚಾರವಾಗಿ ಮಾತಾಡಬೇಕಾದ್ರೆ ಸಿದ್ದರಾಮಯ್ಯ ಅವರನ್ನು ಹಾಡಿ ಹೊಗಳಿದ್ರು. ಅಷ್ಟೇ ಅಲ್ಲ, ಯಾಕೆ ಕುಮಾರಸ್ವಾಮಿ ಮೇಲೆ ಆರೋಪ ಇಲ್ವಾ ಅಂತ ಹೇಳಿದರು. ಅಲ್ಲಿಂದ ಶುರುವಾಯಿತು ನೋಡಿ. ಈಗ JDSನಲ್ಲಿ ಏನೋ ಆಗ್ತಾ ಇದೆ, ಏನೋ ಒಂದು ರೀತಿಯಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಅನ್ನೋ ಚರ್ಚೆಗಳು ಶುರುವಾಗ್ತಾ ಇತ್ತು. ಅದಾದ ಬಳಿಕ ಚುನಾವಣೆ ಘೋಷಣೆ ಆಗುತ್ತೆ. ಚುನಾವಣೆಯಲ್ಲಿ ಎಲ್ಲೂ ಕೂಡ GT ದೇವೇಗೌಡ ಅವರು ಕಾಣಿಸ್ಕೊಳ್ಳೋದಿಲ್ಲ. ಆದರೆ ಕಾಂಗ್ರೆಸ್ನ ಕಾರ್ಯಕ್ರಮದಲ್ಲಿ ಅವರು ಕಾಣಿಸ್ಕೊಳ್ತಾ ಇದ್ರು. ಇಷ್ಟೆಲ್ಲ ಆದಮೇಲೆ GT ದೇವೇಗೌಡ ಅವರು ಇವತ್ತು ಒಂದಷ್ಟುದ್ದ ಆರೋಪವನ್ನು ಕೂಡ ಮಾಡಿಬಿಟ್ಟಿದ್ದಾರೆ. ಇದಕ್ಕೆ ಕಾರಣ, ಸೋಲಿಗೆ ಕಾರಣ ಕುಮಾರಸ್ವಾಮಿ ಅವರು ಅಂತ ಹೇಳಿದ್ದಾರೆ. ಬೇರೆದೆಲ್ಲ ವಿಚಾರಗಳನ್ನು ಮಾತಾಡಿದ್ದಾರೆ. ಆ ವಿಚಾರಗಳಿಗೆ ಸಂಬಂಧಪಟ್ಟಂಥ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಕಾಂಗ್ರೆಸ್ ಬಾಗಿಲು ತಟ್ಟುತ್ತಾರಾ JDS ಶಾಸಕ? ತೆನೆಹೊರೆ ಇಳಿಸುತ್ತಾರಾ ಶಾಸಕ GT ದೇವೇಗೌಡ? ಯಾವತ್ತೂ ನನಗೆ ಸೋಲನ್ನು ನನ್ನ ಕ್ಷೇತ್ರ ಜನ ಕೊಟ್ಟಿಲ್ಲ. ಆದ್ದರಿಂದ ಅವ್ರು ಹೇಳ್ದಂಗೆ ಅವರೇ ಹೈಕಮಾಂಡು, ಅವರೇ ನನ್ನ ಎಲ್ಲ ಗುರುಗಳು, ಮತದಾರರು. ಕ್ಷೇತ್ರದ ಮತದಾರರು ಹೇಳಿದ್ರೆ ಹೋಗಿ ರೆಡಿ ಇದ್ದಾರೆ. ಹಾಗಾದರೆ ಮತದಾರರು ಅವ್ರು ತೀರ್ಮಾನ ತಗೊಂಡು ಬಾವಿ ಬೀಳು ಅಂದ್ರೂ ಬೀಳ್ತೀನಿ. ಬೈ ಎಲೆಕ್ಷನ್ನಲ್ಲಿ ತನ್ನ ಭದ್ರಕೋಟೆಯಾಗಿದ್ದ ಚನ್ನಪಟ್ಟಣದಲ್ಲೇ JDS ಹೀನಾಯವಾಗಿ ಮುಗ್ಗರಿಸಿದೆ. ಕುಮಾರಸ್ವಾಮಿ ಮಗ ನಿಖಿಲ್ ಸತತ 3ನೇ ಸೋಲು ಕಂಡಿದ್ದಾರೆ. ಸೋಲಿನ ನೋವಲ್ಲಿರೋ JDSನಲ್ಲೀಗ ಮಾತಿನ ಮಲ್ಲಯುದ್ಧ ಶುರುವಾಗಿದೆ. ಈಗ JDS ಶಾಸಕ GT ದೇವೇಗೌಡ ಸ್ಫೋಟಕ ಬಾಂಬ್ ಹಾಕಿದ್ದಾರೆ. ಇಲ್ಲ, ನಾವು ಗೆಲ್ಲಲ್ಲ, ಯಾರನ್ನ ಹಾಕೋರು ಗೆಲ್ಲಲ್ಲ ಅಂತ ಹೇಳಿದ್ರು ನನಗೆ. ಇಲ್ಲ ನೀವು ಹಂಗೆ ಅನ್ಬೇಡಿ, ಯೋಗೇಶನ್ಗಾರು ಕೊಡಿ, ನಿಖಿಲ್ಗಾರು ಕೊಡಿ, ಜೊತೇಲಿ ಇಟ್ಕೊಳ್ಳಿ, ಯೋಗೇಶ್ವರ್ಗೆ ಜೊತೇಲಿ ಇಟ್ಕೊಳ್ಳಿ ಅಂತ ಈ ವರ್ಡನ್ನ ಅವ್ರಿಗೆ ಹೇಳಿದ್ದೀನಿ ನಾನು. ಆ ಕ್ಷೇತ್ರ ನಾವು ಗೆಲ್ಲಲ್ಲ ಅಂತ ಹೇಳಿದ್ರು ನನಗೆ ಹೇಳಿದ್ದಾರೆ ಅವರು. ಆದರೂ ನಿಖಿಲ್ನೇ ಹಾಕಿದ್ರು. ಯಾರೊಬ್ಬ ಕಾರ್ಯಕರ್ತನ ಹಾಕ್ಬೋದಾಗಿತ್ತು, ಸೋಲೋದು ಗೆಲ್ಲೋದು ಬೇರೆ. ನಿಖಿಲ್ಗೆ ಹಾಕಬೇಕು ಅಂತೇನು ಇರಲಿಲ್ಲ, ಹಾಕಿದ್ರು. ಯಾಕೆ ಹಾಕಿದ್ರು ಏನು ಇವೆಲ್ಲ ಅವರೇ ಹೇಳಬೇಕು. ಯೋಗೇಶ್ವರ್ಗಾರು ಕೊಡ್ಬೋದಿತ್ತು, ಗೆಲ್ತಿದ್ರು. ಯೋಗೇಶ್ಗೆ ಇವ್ರ ಜೊತೇಲಿ ಇಟ್ಕೊಂಡು ಮಾಡಿದರು, ಇವರೇ ಗೆಲ್ತಿದ್ರು. ಎರಡರಲ್ಲಿ ಒಂದು ಆಗಬೇಕಿತ್ತು. ಎಲ್ಲ ಒಂದು ಕಡೆ ಮಗನ ಸೋಲಿಗೆ ಕುಮಾರಸ್ವಾಮಿ ಕಾರಣ ಆದರು ಅಂತ ಒಂದು ಲೆಕ್ಕಾಚಾರದಲ್ಲಿ. ಈಗ ಅವರೇ ನಾಯಕರು ಅಂದಮೇಲೆ ಸೋಲು ಒಣ ಇನ್ಯಾರು ಇರ್ತಾರೆ? ದೇವೇಗೌಡರ ಬರೋಕ್ಕಾದ್ದ? ಕುಮಾರಸ್ವಾಮಿಯವರೇ ಬರಬೇಕು. ನನ್ನ ಸಂಘಟನೆನೂ ಗೊತ್ತು, ನನ್ನ ಶಕ್ತಿನೂ ಗೊತ್ತು. ನಾನು ಎಲ್ಲಿ ಸೈಡ್ ಹೊಡ್ಬಿಡ್ತೀನೋ ಅಂತ ಅವ್ರಿಗೆ. ನಾನು ಸೈಡ್ ಹೊಡೆಯೋನಲ್ಲ. ಅವನು ಯಾರೇ ಬಂದು ಜನವೆಲ್ಲ ಹೇಳಿದರು ಇವ್ರ ಕುಟುಂಬಕ್ಕೆ, ದೇವೇಗೌಡರ ಕುಟುಂಬಕ್ಕೆ ಸೈಡ್ ಹೊಡಿಬೇಕು ಅಂತ ತಾಯಿ ಚಾಮುಂಡೇಶ್ವರಿ ನೋಡ್ಕೊಳ್ಳಿ. ಒಂದು ದಿವಸ ನನ್ನ ಮನ್ಸಿಗೆ ಬಂದಿಲ್ಲ. ಆದರೆ ಅವ್ರಿಗೆ ಯಾಕೆ ನನ್ನ ಮೇಲೆ ಪ್ರೀತಿ ಅನ್ನೋದು ಬಂದಿಲ್ಲ. ಒಳಗಡೆ ಯಾಕೆ ದ್ವೇಷ ಬೆಳೀತು ಅನ್ನೋದು ಗೊತ್ತಿಲ್ಲ. ಯಾರು ಅದಕ್ಕೆ ಪುಷ್ಟಿ ನೀರು ಎರೆದ್ರು, ಆ ದ್ವೇಷ ಬೆಳಿಲಿಕ್ಕೆ ಯಾರ್ಯಾರು ನೀರು ಎರ್ಕೊಬಂದ್ರು ಅದು ಗೊತ್ತಿಲ್ಲ. ನಾನೇನೋ ಚುನಾವಣೆ ಮುಗಿದು ಅವ್ರ ಹತ್ರಕ್ಕೆ ಹೋಗಲ್ಲ, ರಾಜಕಾರಣಿಗಳ ಹತ್ರ. ಚುನಾವಣೆ ಮಾಡಿಬಿಡ್ತೀವಿ, ಗೆಲ್ಸ್ಬಿಡ್ತೀವಿ, ಮುಗಿದೋಯ್ತು. ಇನ್ನು ಕೆಲವ್ರು ಹಂಗಿಲ್ಲ, ದಿನ ಅವ್ರ ಜೊತೆ ಇರಬೇಕು. ಅದು ನನ್ನ ಕೈಲಾಗಲ್ಲ, ಜನದ ಜೊತೆ ಇರಬೇಕು ನಾನು. ದೊಡ್ಡಗೌಡರು ಸರಿಪಡಿಸೋದಕ್ಕೆ ಪ್ರಯತ್ನ ಪಡಲೇ ಇಲ್ವಾ ಅಂತ? ದೊಡ್ಡವರು ಈ ಸರಿ ಯಾಕೆ ಗೊತ್ತಿಲ್ಲ ನನಗೆ, ಮಾತಾಡಲಿಲ್ಲ. ಯಾರು ಮುಖಂಡರು ಕರಿಬೇಕು, ಯಾರು ಒಬ್ಬರು ಫ್ಯಾಮಿಲಿ ಚುನಾವಣೆ ನಿಂತ ಮೇಲೆ ವೈರಿಗಳ ಮನೆಗೂ ಹೋಗ್ತಾರೆ, ಬೈರಿಗಳ ಮನೆಗೂ ಕೂಡ ಹೋಗ್ತಾರೆ. GTDಗೆ ಸಾರಾ ಮಹೇಶ್ ಪ್ರಮಾಣ ಸವಾಲು. ನಾನು ಯೋಗೇಶ್ವರ್ ಅವ್ರನ್ನ ಜೊತೆಲಿ ಇಟ್ಕೊಂಡಿದ್ದೆ, ಕುಮಾರಸ್ವಾಮಿಗೆ ನಾನೇ ಖುದ್ದು ಹೇಳಿದೆ, ಆದರೆ ಅವ್ರು ನನ್ನ ಮಾತು ಕೇಳಲಿಲ್ಲ. ಯೋಗೇಶ್ವರ್ ಅವ್ರನ್ನ ಹೇಳಿರ್ಬೋದು ಅವರು, ಬಟ್ ಯೋಗೇಶ್ವರ್ ಅವ್ರಿಗೆ ಸೀಟ್ ಕೊಡಬೇಕು ಅನ್ನೋ ಪ್ರಯತ್ನ ನಾವೆಲ್ಲರೂ ಮಾಡಿದ್ವಿ. ನಾನೇ ಡೆಲ್ಲಿಗೆ ಕರ್ಕೊಂಡು ಹೋಗಿದ್ದೆ. ಅದು ನಮ್ಮ ಪಕ್ಷದಿಂದ ನಿಲ್ಲಬೇಕು ಅಂತಾಯಿತು. ಎರಡನ್ನ BJP ಕೊಟ್ಟಿದ್ದರಿಂದ ನಂತರ ಅವರು ಇಲ್ಲ ನನಗೆ BJPನಿಂದನೇ ಕೊಡಬೇಕು B ಫಾರಮ್ ಅಂದರು. ಅದನ್ನು ಕುಮಾರಣ್ಣರವರು ನಡ್ಡಾಜಿಯವ್ರ ಜೊತೆ ಚರ್ಚೆ ಮಾಡಿ ಕೊನೆಗೆ ಆ ತೀರ್ಮಾನಕ್ಕೂ ಬಂದರು. ಅವ್ರು ಯಾರು ಅಂತ ಹೇಳಿದ್ರೆ, ಅವರು ಈಗ
ಹರೀಶ್ ಗೌಡ ಎಲ್ಲಿದ್ದಾರೆ? ಅಲ್ಲ, ಆ ಮಾತಿಗೆ ಬರೋದಾದ್ರೆ ಅವ್ರು ಹೇಳ್ತಾರೆ ಹರೀಶ್ ಗೌಡ ಇವಾಗ ದುಡಿತಾನೆ, ಅದಕ್ಕೆ ಅವ್ನ ಜೊತೆಗೆ ಇಟ್ಕೊಂತ ಇದ್ದಾರೆ. ನನ್ನ ನಿವೃತ್ತಿ ಕೊಡ್ಸಕ್ಕೆ ಎಲ್ರೂ ಅವ್ರು ದುಡಿತಾ ಇಲ್ವಾ? ಅಲ್ಲ, ವಯಸ್ಸಾಯ್ತು. ನಮಗೆಲ್ಲ ಅವರೇ ತಾನೇ ಕೋರ್ ಕಮಿಟಿ ಅಧ್ಯಕ್ಷರು, ನಮ್ಮ ನಾಯಕರು ಅಂತ ಒಪ್ಕೊಂಡಿದ್ದೀವಲ್ಲ. ಆಯ್ತು, ಅವರು ಹೇಳಿ ಯಾರಿಂದ ತೊಂದರೆ ಆಗ್ತಾಯಿದೆ ಸಮಸ್ಯೆ ಅಂದರೆ ಕುಮಾರಣ್ಣವ್ರಿಗೆ ಹೇಳಿ ದೂರ ಇಡೋವಂಥ ವ್ಯವಸ್ಥೆ ಮಾಡಿಸೋಣ. ಇನ್ನಿಂದ ಏನಾರು ಅವ್ರಿಗೆ ತೊಡಕಾಗೋದಾದರೆ ನಾನು ಲಾಸ್ಟ್ ಟೈಮು ಹೇಳಿದ್ದೀನಿ, ಚಾಮುಂಡಿ ಬೆಟ್ಟಕ್ಕೆ ಬರಲಿ, ನಾನು ಸಾರ್ವಜನಿಕ ಜೀವನಕ್ಕೆ ಗುಡ್ ಬೈ ಹೇಳ್ತೀನಿ, ಯಾವ ಚುನಾವಣೆಗೂ ನಿಲ್ಲಲ್ಲ, ನಾನು ಬದುಕಿರೋವರೆಗೆ ಕುಮಾರಣ್ಣನ ಜೊತೆ ಇರ್ತೀವಿ. ಅದಕ್ಕೂ ಕಷ್ಟ ಅಂದರೆ ಓಲಿ ಫೋನಲ್ಲಿ ಗೀನಲ್ಲಿ ಮಾತಾಡ್ಕೋತೀವಿ, ಇನ್ನೇನು ಮಾಡ್ಬೋದು, ಇಷ್ಟು ಹೇಳ್ಬೋದು. ಜಿಟಿ ದೇವೇಗೌಡ ಅವರು ಹಿರಿಯ ನಾಯಕರು. ಪಾಪ ಅವರು ಹಿರಿಯಕರಿದ್ದಾರೆ, ರಾಜಕಾರಣದಲ್ಲಿ ಭಾಳ ಅನುಭವಿಸ್ತಿದ್ದಾರೆ. ಯಾವೊಂದು ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ, ಆದರೆ ಅದ್ರ ಬಗ್ಗೆ ನಾನೇನು ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನಮ್ಮ ಪಕ್ಷದ ಶಾಸಕರಿದ್ದಾರೆ, ಹಿರಿಯಕರಿದ್ದಾರೆ, ಕೋರ್ ಕಮಿಟಿ ಅಧ್ಯಕ್ಷರು ಕೂಡ ಇದ್ದಾರೆ. ಹಾಗಾಗಿ ಅವರ ಒಂದು ಸ್ಥಾನಕ್ಕೆ ಗೌರವ ಕೊಡ್ತಕ್ಕಂಥದ್ದಾಗಬೇಕು, ಆ ಗೌರವನ ನಾನು ಕೊಡ್ತೇನೆ. ಕೇಳಿದ್ರಲ್ಲ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಹೇಳಿರೋ ಮಾತು. ಪಕ್ಷದಲ್ಲಿ ಏನೂ ಸರಿಯಿಲ್ಲ ಅನ್ನೋ ಅನುಮಾನ ಎದ್ದಿದ್ದು ದಳಪತಿಗಳ ಮಧ್ಯೆ ಟಾಕ್ ವಾರ್ ಆಗುವುದು ಸತ್ಯ ಎನ್ನಲಾಗ್ತಿದೆ. ವಿನೋದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಎಲ್ಲೆಲ್ಲೂ ಇದ್ದೀರಿ, ಪ್ರತಿ ಹುಟ್ಟಿನಲ್ಲೂ ಇದ್ದೀರಿ, ಈಗ ನೀವು ಮರಳಿ ಬಂದಿದ್ದೀರಿ. ಅಂಬರೀಷ್ ಪುತ್ರ ಅಭಿಷೇಕ್ ಅಂಬರೀಷ್ ಇತ್ತೀಚೆಗಷ್ಟೇ ತಂದೆಯಾಗಿದ್ದು ಗಂಡು ಮಗು ಜನಿಸಿದೆ. ಅಂಬರೀಷ್ ಅವರೇ ಮತ್ತೆ ಹುಟ್ಟಿ ಬಂದಿದ್ದಾರೆ ಅಂತ ಸುಮಲತಾ ಸಂತಸವನ್ನ ವ್ಯಕ್ತಪಡಿಸಿದ್ರು. ಈ ವರ್ಷ ತುಂಬಾ ನಮಗೆ ಒಂದು ಎಷ್ಟೋ ವರ್ಷಗಳಿಂದ ನಾವು ಕಾಯ್ತಾ ಇದ್ವಿ. ಅಂಬರೀಷ್ ಅವರೇ ಮತ್ತೆ ನಮಗೆ ವಾಪಸ್ ಬಂದಾಗೆ ಇದೆ. ನಮ್ಮಲ್ಲಿ ಎಲ್ಲರೂ ಅದೇ ಒಂದು ಭಾವನೆ. ಮಗುನು ನೋಡೋಕೆ ಎಲ್ಲರೂ ಅಂಬರೀಷ್ ಅವ್ರ ಥರನೇ ಇದ್ದಾನೆ ಅಂತಾನೆ ಎಲ್ಲರಿಗೂ ಅನಿಸುತ್ತೆ. ಅಂಬರೀಷ್ ಅವರ 6ನೇ ವರ್ಷದ ಪುಣ್ಯಸ್ಮರಣೆ ಹೊತ್ತಲ್ಲಿ ಜೂನಿಯರ್ ಅಂಬರೀಷ್ ಹುಟ್ಟಿರೋದು ಕುಟುಂಬಸ್ಥರು ಅಭಿಮಾನಿಗಳಲ್ಲಿ ಸಂತಸವನ್ನ ಮನೆ ಮಾಡಿದೆ. ರೋಜಾ ಮನು ಪಾಟೀಲ್, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅಂಬರೀಷ್ ಅವರು ನಿಧನರಾಗಿ ಇವತ್ತಿಗೆ 6 ವರ್ಷಗಳಾಗಿದೆ. ಹಿರಿಯ ನಟರಾಗಿ, ರಾಜಕೀಯ ನಾಯಕರಾಗಿ ಅಂಬರೀಷ್ ಅವರು ಜನಮಾನಸದಲ್ಲಿ ಇನ್ನೂ ಜೀವಂತವಾಗಿದ್ದಾರೆ. ಈ ಮಧ್ಯೆ ಅಂಬರೀಷ್ ಅವರ ಮನೆಗೆ ಜೂನಿಯರ್ ಅಂಬಿ ಆಗಮಿಸಿದ್ದು ಮತ್ತಷ್ಟು ಖುಷಿಯನ್ನು ಕೊಟ್ಟಿದೆ. ರೆಬಲ್ ಸ್ಟಾರ್ ಅಂಬರೀಷ್ 6ನೇ ಪುಣ್ಯತಿಥಿ. ಅಂಬರೀಷ್ ಮತ್ತೆ ಹುಟ್ಟಿ ಬಂದಿದ್ದೀರಿ ಎಂದ ಸುಮಾ. ಅಂಬರೀಷ್ ನಿಧನರಾಗಿ ಇಂದಿಗೆ 6 ವರ್ಷಗಳು ಕಳೆದವು. ಇಂದಿಗೂ ಅಭಿಮಾನಿಗಳು ಹಾಗೂ ಕುಟುಂಬದವರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. ಇಂದು ಪತ್ನಿ ಸುಮಲತಾ ಕುಟುಂಬಸ್ಥರು ನಗರದ ಕಂಠೀರವ ಸ್ಟುಡಿಯೋದಲ್ಲಿರುವ ಅಂಬರೀಷ್ ಸಮಾಧಿ ಬಳಿ ತೆರಳಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ತಮ್ಮ ಪತಿಯ ನೆನೆದು ಸುಮಲತಾ ಅಂಬರೀಷ್ ಭಾವನಾತ್ಮಕ ಪೋಸ್ಟ್ ಹಂಚಿಕೊಂಡಿದ್ದಾರೆ. ನಿಮ್ಮ ಪ್ರೀತಿ, ನಿಮ್ಮ ಇರುವಿಕೆ ಶಾಶ್ವತ. ಸದಾ ಜನರ ಮಧ್ಯೆ ಇದ್ದು ಸ್ಪಂದನೀಯ ವ್ಯಕ್ತಿತ್ವದೊಂದಿಗೆ ನಮ್ಮೊಂದಿಗಿದ್ದ ಡಾಕ್ಟರ್ ಅಂಬರೀಷ್ ಅವರ ಪುಣ್ಯ ಸ್ಮರಣೆಯೆಂದು ಅವರನ್ನ ಗೌರವ, ಪ್ರೀತಿ, ಭಕ್ತಿ ಪೂರ್ವಕವಾಗಿ ಸ್ಮರಿಸುತ್ತಿದ್ದೇನೆ. ನಾಡು ನುಡಿಗೆ ಅವರು ಸಲ್ಲಿಸಿದ ಸೇವೆಗಳು, ಅವರು ಕಲಿಸಿದ ಜೀವನ ಪಾಠಗಳು ಸದಾ ನಮ್ಮನ್ನ ಕಾಯಲಿವೆ. ಅವರಿಗೆ ಜನಮಾನಸದಲ್ಲಿ ದೊರಕುತ್ತಿರುವ ಅಭಿಮಾನ ನಮ್ಮ ಕುಟುಂಬಕ್ಕೆ ನಿರಂತರ ಆಶೀರ್ವಾದ. ಇದಕ್ಕೆ ನಾವೆಲ್ಲ ಚಿರಋಣಿ. ನೀವು ಪ್ರತಿ ಹೃದಯ ಬಡಿತದಲ್ಲಿ ನೆಲೆಸಿದ್ದೀರಿ, ಎಲ್ಲೆಲ್ಲೂ ಇದ್ದೀರಿ, ಪ್ರತಿ ಹುಟ್ಟಿನಲ್ಲೂ ಇದ್ದೀರಿ, ಈಗ ನೀವು ಮರಳಿ ಬಂದಿದ್ದೀರಿ. ಅಂಬರೀಷ್ ಪುತ್ರ ಅಭಿಷೇಕ್ ಅಂಬರೀಷ್ ಇತ್ತೀಚೆಗಷ್ಟೇ ತಂದೆಯಾಗಿದ್ದು ಗಂಡು ಮಗು ಜನಿಸಿದೆ. ಅಂಬರೀಷ್ ಅವರೇ ಮತ್ತೆ ಹುಟ್ಟಿ ಬಂದಿದ್ದಾರೆ ಅಂತ ಸುಮಲತಾ ಸಂತಸವನ್ನ ವ್ಯಕ್ತಪಡಿಸಿದ್ರು. ಈ ವರ್ಷ ತುಂಬಾ ನಮಗೆ ಒಂದು ಎಷ್ಟೋ ವರ್ಷಗಳಿಂದ ನಾವು ಕಾಯ್ತಾ ಇದ್ವಿ. ಅಂಬರೀಷ್ ಅವರೇ ಮತ್ತೆ ನಮಗೆ ವಾಪಸ್ ಬಂದಾಗೆ ಇದೆ. ನಮ್ಮಲ್ಲಿ ಎಲ್ಲರೂ ಅದೇ ಒಂದು ಭಾವನೆ. ಮಗುನು ನೋಡೋಕೆ ಎಲ್ಲರೂ ಅಂಬರೀಷ್ ಅವ್ರ ಥರನೇ ಇದ್ದಾನೆ ಅಂತಾನೆ ಎಲ್ಲರಿಗೂ ಅನಿಸುತ್ತೆ. ಅಂಬರೀಷ್ ಅವರ 6ನೇ ವರ್ಷದ ಪುಣ್ಯಸ್ಮರಣೆ ಹೊತ್ತಲ್ಲಿ ಜೂನಿಯರ್ ಅಂಬರೀಷ್ ಹುಟ್ಟಿರೋದು ಕುಟುಂಬಸ್ಥರು ಅಭಿಮಾನಿಗಳಲ್ಲಿ ಸಂತಸವನ್ನ ಮನೆ ಮಾಡಿದೆ. ರೋಜಾ ಮನು ಪಾಟೀಲ್, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.